ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಪ್ರಮುಖ ಪ್ರೋಬಿಯೋಗಳು ವಿದ್ಯಾರ್ಥಿಗಳೇ, ಪ್ರಮುಖ ಪ್ರೋಬಿಯೋಗಳು. ಅದೇ ರೀತಿ ಇದು ವೈಜ್ಞಾನಿಕ ಹೆಸರುಗಳು ಎಂದು ಕೂಡ ಕರೆಯುತ್ತೇವೆ. ವೈಜ್ಞಾನಿಕ ಹೆಸರುಗಳು. ಅದೇ ರೀತಿ ಮಾನವನಿಗೆ ಹೋಮೋಸೆಪಿಯಸ್ ಎಂದು ಕರೆಯುತ್ತೇವೆ. ಮಾನವನಿಗೆ ವೈಜ್ಞಾನಿಕ ಹೆಸರು ಹೋಮೋಸೆಪಿಯಸ್. ವಿದ್ಯಾರ್ಥಿಗಳೇ, ಮೊದಲು ಹೋಮೋಸೆಪಿಯಸ್ ಎಂದು ಕರೆಯುತ್ತೇವೆ, ಇವಾಗ ಮನುಷ್ಯ ಎಂದು ಕರೆಯುತ್ತಾರೆ ನಮ್ಮನ್ನು ವಿದ್ಯಾರ್ಥಿಗಳೇ. ಅದೇ ರೀತಿ ಪ್ರಮುಖ ಪ್ರೋಬಿಯೋಗಳು. ಈ ಪ್ರಮುಖ ಪ್ರೋಬಿಯೋಗಳ ಮೇಲೆ ಅನೇಕ ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. PC ಇಂದ DC ವರೆಗೆ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ದಯವಿಟ್ಟು ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಯಾಕಂದ್ರೆ ಜೀವಶಾಸ್ತ್ರದ ಒಂದು ವಿಭಾಗದಲ್ಲಿ ಅತಿ ಹೆಚ್ಚು ಬಾರಿ ಪ್ರೋಬಿಯೋಗಳ ಮೇಲೆ ಕ್ವಶನ್ ಆಗಿದೆ. ದಯವಿಟ್ಟು ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ. ಅದೇ ರೀತಿ ಚುಚ್ಚುಮದ್ದುಗಳ ಭಯವನ್ನು ಏನೆಂದು ಕರೆಯುತ್ತೇವೆ? ಯಾವ ಪ್ರೋಬಿಯಾ ಎಂದು ಕರೆಯುತ್ತೇವೆ ಅಂದ್ರೆ ಟ್ರಿಪೋನೋಫೋಬಿಯಾ ಎಂದು ಕರೆಯುತ್ತೇವೆ. ಚುಚ್ಚುಮದ್ದುಗಳ ಭಯ. ಸಣ್ಣ ಮಕ್ಕಳು ಚುಚ್ಚುಮದ್ದನ್ನು ಹಾಕಿಸಿಕೊಳ್ಳಲು ಭಯಪಡುತ್ತಾರೆ. ಆ ಭಯವನ್ನು ಯಾವ ಪ್ರೋಬಿಯಾ ಅಂದರೆ ಟ್ರಿಪೋನೋಫೋಬಿಯಾ ಎಂದು ಕರೆಯುತ್ತೇವೆ. ಅದೇ ರೀತಿ ಸಣ್ಣ ಮಕ್ಕಳಾಗಲಿ ದೊಡ್ಡವರು ಕೂಡ ಚುಚ್ಚುಮದ್ದುಗಳ ಭಯವನ್ನು ಟ್ರಿಪೋನೋಫೋಬಿಯಾ. ಅದೇ ರೀತಿ ವಿದ್ಯಾರ್ಥಿಗಳೇ, ನೀರಿನ ಭಯವನ್ನು ಹೈಡ್ರೋಫೋಬಿಯಾ ಎಂದು ಕರೆಯುತ್ತೇವೆ. ಯಾರಿಗಾದರೂ ನೀರನ್ನು ನೋಡಿದರೆ ಭಯವಾಗುತ್ತದಲ್ಲ, ಆ ಒಂದು ಭಯವನ್ನು ಹೈಡ್ರೋಫೋಬಿಯಾ ಎಂದು ಕರೆಯುತ್ತೇವೆ. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. 2014ರಲ್ಲಿ ಕ್ವಶನ್ ಆಗಿದೆ. ಅದೇ ರೀತಿ SSC ಅಲ್ಲಿ ಕೂಡ ಕ್ವಶನ್ ಆಗಿದೆ. ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ಕ್ವಶನ್ ಆಗಿದೆ. ನೀರಿನ ಭಯವನ್ನು ಏನೆಂದು ಕರೆಯುತ್ತೇವೆ? ಯಾವ ಪ್ರೋಬಿಯಾ ಅಂದ್ರೆ ಹೈಡ್ರೋಫೋಬಿಯಾ. ನೀರಿನ ಭಯ ಯಾರಿಗಿರುತ್ತೆ ಅವರಿಗೆ ಹೈಡ್ರೋಫೋಬಿಯಾ ರೋಗ ಇರುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಮಹಿಳೆಯರ ಭಯ ಅಂದ್ರೆ ಹೆಣ್ಣು ಮಕ್ಕಳನ್ನು ನೋಡಿದರೆ ಭಯವಾಗುತ್ತದಲ್ಲ, ಅವರಿಗೆ ಯಾವ ಭಯ ಇರುತ್ತದಪ್ಪ ಅಂದ್ರೆ ಗೈನೋಫೋಬಿಯಾ. ಮಹಿಳೆಯರನ್ನು ನೋಡಿದರೆ ಯಾವ ಭಯ ಅಂದ್ರೆ ಗೈನೋಫೋಬಿಯಾ. ಇದು ಎಲ್ಲಿ ಕ್ವಶನ್ ಆಗಿದಪ್ಪ ಅಂದ್ರೆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ 2011ರಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಮಹಿಳೆಯರನ್ನು ನೋಡಿದರೆ ಭಯವಾಗುತ್ತದೆ, ಅದನ್ನು ಯಾವ ಫೋಬಿಯಾ ಅಂದ್ರೆ ಗೈನೋಫೋಬಿಯಾ. ಅದೇ ರೀತಿ ವಿದ್ಯಾರ್ಥಿಗಳೇ, ಬೆಂಕಿಯ ಭಯ. ಈ ಬೆಂಕಿಯನ್ನು ನೋಡಿದರೆ ಯಾರಿಗೆ ಜಾಸ್ತಿ ಭಯವಾಗುತ್ತದಲ್ಲ, ಅದನ್ನು ಫೈರೋಫೋಬಿಯಾ ಎಂದು ಕರೆಯುತ್ತೇವೆ. ಫೈರೋಫೋಬಿಯಾ. ಇದು ಎಲ್ಲಿ ಕ್ವಶನ್ ಆಗಿದೆ ಅಂತಂದ್ರೆ ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ವಶನ್ ಆಗಿದೆ. ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಫೈರ್ ಒಂದು ಇನ್ಸ್ಪೆಕ್ಟರ್ ಒಂದು ಜಾಬ್ ಅಲ್ಲಿ ಕ್ವಶನ್ ಆಗಿದೆ. ಬೆಂಕಿಯ ಭಯವನ್ನು ಫೈರೋಫೋಬಿಯಾ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಹಾವುಗಳ ಭಯ. ಅದೇ ರೀತಿ ಹಾವನ್ನು ಸ್ನೇಕ್ ಎಂದು ಕರೆಯುತ್ತೇವೆ ಇಂಗ್ಲಿಷ್ ಅಲ್ಲಿ. ಸ್ನೇಕ್. ಹಾವುಗಳನ್ನು ನೋಡಿದರೆ ಯಾರಿಗೆ ಭಯವಾಗುತ್ತದೆ, ಅತಿ ಹೆಚ್ಚು ಭಯವಾಗುತ್ತದೆ ಅವರಿಗೆ ಓಪಿಡಿಯೋಫೋಬಿಯಾ ಎಂದು ಕರೆಯುತ್ತೇವೆ. ಓಪಿಡಿಯೋಫೋಬಿಯಾ ರೋಗ ಇರುತ್ತದೆ ಜಾಸ್ತಿಯಾಗಿ. ಹಾವುಗಳನ್ನು ನೋಡಿದರೆ ಭಯವಾಗುತ್ತದಲ್ಲ, ಅದನ್ನು ಓಪಿಡಿಯೋಫೋಬಿಯಾ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಅದೇ ರೀತಿ ಬೆಳಕನ್ನು ನೋಡಿದರೆ ಭಯವಾಗುತ್ತದಲ್ಲ, ಬೆಳಕನ್ನು ನೋಡಿದರೆ ಯಾರಿಗೆ ಭಯವಾಗುತ್ತೆ ಅವರಿಗೆ ಯಾವ ಒಂದು ಫೋಬಿಯಾ ಇರುತ್ತದೆ ಅಂದರೆ ಫೋಟೋಫೋಬಿಯಾ ಇರುತ್ತದೆ. ಬೆಳಕನ್ನು ನೋಡಿದರೆ ಯಾವ ಭಯ ಬಂದ್ರೆ ಫೋಟೋಫೋಬಿಯಾ ಭಯವಿರುತ್ತದೆ. ಫೋಟೋಫೋಬಿಯಾ ಭಯ. ಬೆಳಕನ್ನು ನೋಡಿದರೆ ಫೋಟೋಫೋಬಿಯಾ ಭಯವಿರುತ್ತದೆ. ಅದೇ ರೀತಿ ಹಾವುಗಳನ್ನು ನೋಡಿದರೆ ಓಪಿಡಿಯೋ ಭಯವಿರುತ್ತದೆ. ಅದೇ ರೀತಿ ವಿದ್ಯಾರ್ಥಿ, ಹಾವುಗಳನ್ನು ಕೂಡ ಅತಿ ದೊಡ್ಡ ಹಾವು ಯಾವ್ದಪ್ಪ ಅಂದ್ರೆ ಅನಕೊಂಡ ವಿದ್ಯಾರ್ಥಿಗಳೇ, ಅನಕೊಂಡ. ಅದೇ ರೀತಿ ಭಾರತದಲ್ಲಿ ಕಾಳಿಂಗ ಸರ್ಪ ವಿದ್ಯಾರ್ಥಿಗಳೇ. ಕಾಳಿಂಗ ಸರ್ಪದ ನಾಡು ಎಂದು ಆಗುಂಬೆಯನ್ನು ಕರೆಯುತ್ತೇವೆ. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದ್ದರಿಂದ ವಿದ್ಯಾರ್ಥಿಗಳೇ, ಈ ಆಗುಂಬೆಯಲ್ಲಿ ಅತಿ ದಟ್ಟವಾದ ಕಾಡುಗಳನ್ನು ನಾವು ಕಾಣುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳಿದು. ಅದೇ ರೀತಿ ಪ್ರಮುಖ ಪ್ರೋಬಿಯೋಗಳು. ಚುಚ್ಚುಮದ್ದುಗಳ ಭಯವನ್ನು ಟ್ರಿಪೋನೋಫೋಬಿಯಾ ಎಂದು ಕರೆಯುತ್ತೇವೆ. ಅದೇ ರೀತಿ ನೀರಿನ ಭಯವನ್ನು ಹೈಡ್ರೋಫೋಬಿಯಾ. ಅದೇ ರೀತಿ ಮಹಿಳೆಯರನ್ನು ನೋಡಿದರೆ ಭಯವಾಗುತ್ತದೆ, ಅದನ್ನು ಗೈನೋಫೋಬಿಯಾ. ಅದೇ ರೀತಿ ಬೆಂಕಿಯನ್ನು ನೋಡಿದರೆ ಯಾರಿಗೆ ಭಯವಾಗುತ್ತದೋ ಫೈರೋಫೋಬಿಯಾ. ಅದೇ ರೀತಿ ಹಾವುಗಳನ್ನು ನೋಡಿದರೆ ಜಾಸ್ತಿಯಾಗಿ ಭಯವಾಗುತ್ತದೆ, ಅವರಿಗೆ ಓಪಿಡಿಯೋಫೋಬಿಯಾ. ಅದೇ ರೀತಿ ಬೆಳಕನ್ನು ನೋಡಿದರೆ ಫೋಟೋಫೋಬಿಯಾ ಭಯವಿರುತ್ತದೆ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. PC ಇಂದ DC ವರೆಗೆ ಕೂಡ ಅನೇಕ ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳು. ದಯವಿಟ್ಟು ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಕ್ಲಾಸ್ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಒಂದು ವಿಡಿಯೋ ಎಲ್ಲರಿಗೂ ತಲುಪಲಿ ವಿದ್ಯಾರ್ಥಿಗಳು, ಯಾಕಂದ್ರೆ ಕೆಲವರಲ್ಲಿ ಬುಕ್ಕಿನ ಅಭಾವ ಇರುತ್ತೆ. ಆದ್ದರಿಂದ ಈ ಒಂದು ಹಿಂದೆ ನಡೆದ ಕ್ವಶನ್ ಪೇಪರ್ ಅಲ್ಲಿ ನಾನು ತೆಗೆದು ಈ ಕ್ಲಾಸ್ ಅನ್ನು ಮಾಡಕತ್ತೀನಿ ವಿದ್ಯಾರ್ಥಿಗಳೇ. ಈ ಕ್ಲಾಸ್ ಅನ್ನು ದಯವಿಟ್ಟು ಉಪಯೋಗ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ಕ್ಲಾಸ್ ಮುಕ್ತಾಯವಾಗುತ್ತದೆ. GK 5ನೇ ಕ್ಲಾಸ್ ಮುಕ್ತಾಯವಾಗುತ್ತದೆ.